ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಜನರ ಬದುಕಿನಲ್ಲಿ ನೆಮ್ಮದಿ ಹಾಗೂ ಸ್ವಾವಲಂಬನೆಗೆ ಸಹಕಾರಿಯಾಗಿದೆ. ಜೊತೆಗೆ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೂ ಪೂರಕವಾಗಿದೆ. ಈ ಕುರಿತು ಒಂದು ವರದಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಹಿಳೆಯರು ಸೇರಿದಂತೆ ಗ್ರಾಮೀಣ ಜನರ ಬದುಕಿನಲ್ಲಿ ಭರವಸೆಯ ಆಶಾದೀಪವಾಗಿದೆ. ಸೊರಬ ತಾಲೂಕಿನಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ವಿಶೇಷವಾಗಿ ಮಹಿಳಾ ಕಾರ್ಮಿಕರಿಗೆ ವಾರ್ಷಿಕ 100 ದಿನಗಳ ಕೆಲಸ ಒದಗಿಸುವ ಮೂಲಕ ಅವರ ಪಾಲ್ಗೊಳ್ಳುವಿಕೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡಲಾಗಿದೆ. ಸೊರಬ ತಾಲೂಕಿನ ತತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆರೆ ಹೂಳೆತ್ತುವುದು, ಬದುಗಳನ್ನು ನಿರ್ಮಿಸುವುದು, ರಸ್ತೆ, ಕುರಿ ಮತ್ತು ದನದ ಕೊಟ್ಟಿಗೆ ನಿರ್ಮಾಣ ಇತ್ಯಾದಿ 10 ಹಲವು ಕಾಮಗಾರಿಗಳು ನಡೆಯುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಿರುವುದು ವಿಶೇಷ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮನ್ರೇಗಾ ಯೋಜನೆಯಡಿ ಸೃಷ್ಟಿಸಲಾದ ಮಾನವ ದಿನಗಳಲ್ಲಿ 77.22% ಮಂದಿ ಪಾಲ್ಗೊಂಡಿದ್ದು, ಇದರಲ್ಲಿ ಮಹಿಳಾ ಕಾರ್ಮಿಕರ ಸಂಖ್ಯೆ 54.95% ಜಿಲ್ಲೆಯಲ್ಲಿ 7 ತಾಲೂಕುಗಳ 262 ಗ್ರಾಮಗಳಲ್ಲಿ 2.42 ಲಕ್ಷ ಉದ್ಯೋಗ ಕಾರ್ಡ್ಗಳಿದ್ದು 1.47 ಲಕ್ಷ ಜನರ ಜಾಬ್ ಕಾರ್ಡ್ ಚಾಲ್ತಿಯಲ್ಲಿವೆ. ದೂರದರ್ಶನದೊಂದಿಗೆ ಫಲಾನುಭವಿ ಅನಸೂಯಮ್ಮ, ತತ್ತೂರು ಪಂಚಾಯಿತಿಯಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಉದ್ಯೋಗ ಖಾತ್ರಿಯಿಂದ ಕೆಲಸ ದೊರೆಯುತ್ತಿರುವುದರಿಂದ ಜೀವನ ಮಟ್ಟ ಸುಧಾರಣೆಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಈಗ ಮಕ್ಕಳು ಓದೋದು ಎಲ್ಲ ಜಾಸ್ತಿ, ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ತಾ ಇದ್ದೇವೆ. ಕಾಲೇ ತೆಗೆಯೋದು, ಕೆರೆ ಮಣ್ಣು ತೆಗೆಯೋದು ಇವೆಲ್ಲ ಮಾಡ್ತೇವ್ರಿ. ಕೆರೆ ಕೆಲಸ ಎಲ್ಲವೂ ಮಾಡ್ತೇವೆ. ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದೇವೆ. ಇನ್ನೋರ್ವ ಫಲಾನುಭವಿ ಧನಲಕ್ಷ್ಮಿ, ಮನ್ರೇಗಾ ಯೋಜನೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿದೆ ಎಂದು ತಿಳಿಸಿದರು. ನಮ್ಗೆ ತುಂಬಾ ಅನುಕೂಲ ಆಗಿದೆ. ಅದು ನಮ್ಗೆ ಇನ್ನೂ 150 ಆಳು ಕೆಲಸ ಎಲ್ಲ ಕೊಟ್ಟರು ತುಂಬಾ ಅನುಕೂಲನೇ. ನಮ್ಗೆ ತೀರಾ ಮಳೆ ಹಿಡಿಯೋತ್ತಿ ಕೆಲಸ ಕೊಡ್ತಾರೆ, ಅದು ಲೇಟ್ ಆಗುತ್ತೆ. ಇನ್ನು ಬೇಗನೆ ಕೆಲಸ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ನಾವು ಒಬ್ಬೊಬ್ಬರೇ ಕೆಲಸ ಮಾಡೋರು ಒಂದು 60-70 ಆಳು ಅಷ್ಟೇ ಆಗ್ತವೆ. 4 ಜನ ಕೆಲಸ ಮಾಡೋರಿಗೆಲ್ಲ ತುಂಬ ಬೇಕು ಆಳು. ಅಂದರೆ ಎಲ್ಲದಕ್ಕೂ ಅನುಕೂಲ ಇದೆ. ನಮಗೆ ಯಾವುದೇ ಇದಕ್ಕಾಗಿ ತೊಂದರೆ ಇಲ್ಲ, ಎಲ್ಲದರಿಂದ ಅನುಕೂಲ ಇದೆ. ಫಲಾನುಭವಿ ಗಾಯತ್ರಿ, ಸಮಯಕ್ಕೆ ಸರಿಯಾಗಿ ಕೂಲಿ ದೊರೆಯುತ್ತಿದ್ದು, ಸದ್ಯ ನೀಡುತ್ತಿರುವ 349 ರೂಪಾಯಿ ನೀಡುತ್ತಿದ್ದು, ಮತ್ತಷ್ಟು ಹೆಚ್ಚಳ ಮಾಡಿದರೆ ಅನುಕೂಲವಾಗಲಿದೆ ಎಂದರು. ನಮ್ಮಲ್ಲಿ ಅತಿ ಹೆಚ್ಚವಾಗಿ ಹೆಣ್ಮಕ್ಳೇ ಬರ್ತಾರೆ. ಅದು ಗಂಡು ಮಕ್ಳು ಯಾರು ಅಷ್ಟು ಬರಲ್ಲ. 60 ಜನ ಬಂದ್ರು ಅಂದ್ರೆ ಅದ್ರಾಗ ನಮಗೆ 45 ಜನ ಹೆಣ್ಮಕ್ಳೇ ಇರ್ತಾರೆ, ಇನ್ನು 15 ಜನ ಗಂಡು ಮಕ್ಳು ಇರ್ತಾರೆ. ಚೆನ್ನಾಗಿ ಕೆಲಸನೂ ಮಾಡ್ತಾರೆ ಅವರು. ನಮಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಕೆಲಸ ಇರಲ್ಲ ಸರ್. ಈಗ ಬೇಸಿಗೆ ಒಳಗೆ ಕೆಲಸ ಇರೋದಿಲ್ಲ, ಹಂಗಾಗಿ ತುಂಬಾ ಖುಷಿ ಆಗತ್ತೆ. ನಮಗೆ ಕೆಲಸನೂ ಚೆನ್ನಾಗಿ ಕೊಡ್ತಾರೆ, ನಮಗೆ ಅನುಕೂಲ ಕೊಟ್ಟಿದ್ದಾರೆ. ಅಂದ್ರೆ ಇದೇನಂದ್ರೆ ನಮಗೆ 349 ರೂಪಾಯಿ ಕೊಡ್ತಾ ಇದ್ದಾರೆ. ಖುಷಿನೇ, ನಮಗೆ ತುಂಬಾ ಖುಷಿಯಾಗಿದೆ. ಫಲಾನುಭವಿ ಗೀತಾ, ಉದ್ಯೋಗ ಖಾತ್ರಿ ಯೋಜನೆಯಿಂದ ಮಹಿಳೆಯರ ಬದುಕಿನಲ್ಲಿ ನೆಮ್ಮದಿ ಮೂಡಿಸಿದೆ ಎಂದು ತಿಳಿಸಿದರು. ನಾವು ಈ ಕೆರೆಗಳನ್ನ ಶುದ್ಧ ಮಾಡ್ತಾ ಇದೀವಿ. ಕೆರೆ ಕೆಲಸವನ್ನ ಮಾಡಿದಾಗ ನೀರನ್ನ ಉಳಿಸ್ತಾ ಇದೀವಿ. ಇದು ನಮಗೂ ಮಾತ್ರವಲ್ಲ, ಈ ಊರಿನ ಸರ್ವ ಜನರಿಗೂ ಉಪಯೋಗ ಆಗ್ತಾ ಇದೆ. ಈ ನೀರನ್ನ ಉಳಿಸೋದು ಭಾರಿ ದೊಡ್ಡ ಕೆಲಸನೇ. ಅದು ನಾವು ಮಾಡ್ತಾ ಇದೀವಿ. ನಮಗೆ ಈ ಕೆಲಸದಲ್ಲಿ ಭಾರಿ ಸಂತೋಷವಿದೆ. ಗ್ರಾಮ ಪಂಚಾಯತಿಯವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಲಾನುಭವಿ ಜಯಂತಿ, ವಾರ್ಷಿಕ ತಲಾ 95ರಿಂದ 100 ಮಾನವ ದಿನಗಳಷ್ಟು ಕೆಲಸ ನೀಡಲಾಗುತ್ತಿದೆ. ಇದನ್ನು 150 ದಿನಗಳಿಗೆ ಹೆಚ್ಚಿಸಿದರೆ ಅನುಕೂಲವಾಗುತ್ತದೆ ಎಂದರು. ಈಗ ನಮ್ದು 95 ದಿನ ಆಗಿದೆ. ಸುಮಾರು ಜನರಿಗೆ ಆಗಿದೆ. ಈಗ 100 ಜನ ಆದವರು ಇವಾಗ ಕೆಲ್ಸಕ್ಕೆ ಬರ್ತಾ ಇಲ್ಲ, ಇವಾಗ ಆಗಿದ್ದಾರೆ. ಅಂದ್ರೆ ಈಗ ನಮ್ದೆಲ್ಲ 95 ಆಗಿದೆ. ನಾವು ಯಾವಾಗ್ಲೂ ಹೋಗೋರೆ ಕೆಲಸಕ್ಕೆ, ಎಲ್ಲರೂ ಹೋಗ್ತಾ ಇದ್ದೀವಿ. ಸುಮಾರು ಜನ ಇನ್ನೂ ಬರಕ್ಕಿದ್ದಾರೆ. ನೀವು ಒಂದು 150 ದಿನ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತೆ ಸಂಬಳ ಎಲ್ಲ ನಮಗೆ ಕರೆಕ್ಟಾಗಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಸಂಬಳದ್ದೆಲ್ಲ ಏನಿದಿಲ್ಲ, ನಮಗೆ ಸ್ವಲ್ಪ ಟೈಮನ್ನು ಸರಿ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಈ ಹಿಂದೆ ರಾಜ ಮಹಾರಾಜರು ಕಾಲಕಾಲಕ್ಕೆ ಕೆರೆ, ಕುಂಟೆ, ಕಾಲುವೆಗಳನ್ನು ನಿರ್ಮಿಸುತ್ತಿದ್ದರು. ಅವುಗಳನ್ನು ರಕ್ಷಿಸಿ ಸಾರ್ವಜನಿಕ ಆಸ್ತಿಪಾಸ್ತಿ ಅಭಿವೃದ್ಧಿಪಡಿಸಲು ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಇದು ನಮ್ಮ ಅವಧಿಯಲ್ಲಿ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಯಿಂದಾಗಿ ವಿಶೇಷವಾಗಿ ಇಂಥ ಅಭಿವೃದ್ಧಿ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ಇದರಿಂದ ಅಂತರ್ಜಲ ಹೆಚ್ಚಾಗಿ ನೀರಿನ ಗುಣಮಟ್ಟ ಸುಧಾರಣೆ ಆಗ್ತದೆ. ಬಹಳಷ್ಟು ರೈತರಿಗೆ, ಕುಡಿಯ ನೀರಿಗೆ, ಹಾಗೆ ಜೊತೆಗೆ ದನಕರುಗಳಿಗೆ ಉಪಯೋಗ ಆಗುತ್ತೆ. ಇದೊಂದು ಮಹತ್ವಪೂರ್ಣವಾದಂಥ ಯೋಜನೆ ಆಗಿದೆ. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಂತ್ ಕುಮಾರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಸೃಷ್ಟಿಸಲಾಗಿರುವ ಒಟ್ಟು ಮಾನವ ದಿನಗಳಲ್ಲಿ
54% ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ. 2024ರಿಂದ ಪಾರದರ್ಶಕತೆಗೆ ಇನ್ನಷ್ಟು ಒತ್ತು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಯಶಸ್ಸಿನಿಂದ ಕಾರ್ಯನಿರ್ವಹಿಸುತ್ತಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಮಹಿಳೆಯರು. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 12,99,000 ಮಹಿಳೆಯರು ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡು 54% ಟೋಟಲ್ ಮಾನವ ದಿನಗಳಲ್ಲಿ ಮಹಿಳೆಯದೇ ಹೆಚ್ಚು ಪಾಲಾಗಿರುತ್ತೆ. ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಯಶಸ್ವಿ ಅನುಷ್ಠಾನವಾಗುತ್ತಿದ್ದು, ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತಿರುವುದು ಅವರ ಬದುಕಿಗೆ ಪೂರಕವಾಗಿದೆ.